ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ ಇದೆ. ಅದು ಈ ವರ್ಷದ ಕೊನೆಯ ಚಂದ್ರಗ್ರಹಣ. ಗ್ರಹಣ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಇನ್ನು ಗ್ರಹಣದ ಸಮಯದಲ್ಲಿ ನಾವು ಬಕೆಟ್ ನೀರಿಗೆ ಯಾವ ಒಂದು ವಸ್ತುವನ್ನು ಹಾಕಿ ನಾವು ಆ ನೀರಿಗೆ ಕಾಲಿಟ್ಕೊಂಡು ಯಾವ ಮಾತುಗಳನ್ನು ಹೇಳ್ಬೇಕು, ಯಾವ ದೋಷಗಳನ್ನು ಪರಿಹಾರ ಮಾಡ್ಕೊಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಾವು ಗ್ರಹಣದ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಯಾವ 3 ವಸ್ತುಗಳನ್ನು ಇಟ್ಟು ನಂತರ ಅದನ್ನು ದೇವಸ್ಥಾನಕ್ಕಾಗಲಿ ಹಾಗೆಯೇ ನಿರ್ಗತಿಕರಿಗೆ ನೆಕ್ಸ್ಟ್ ಡೇ ಕೊಡಬೇಕಾಗತ್ತೆ. ಹಾಗಾಗಿ ಆ 3 ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಮಂತ್ರವನ್ನು ಹೇಳ್ಕೊಬೇಕು, ಇದು ಚಂದ್ರ ಮಂತ್ರ. ಹಾಗಾಗಿ ಆ ಮಂತ್ರವನ್ನು ಯಾವ ರೀತಿಯಾಗಿ ಹೇಳ್ಕೊಬೇಕು, ಎಷ್ಟು ಸಾರಿ ಹೇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಣ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ 9:57 ಸ್ಪರ್ಶದ ಕಾಲ. ಇನ್ನು ಸೆಪ್ಟೆಂಬರ್ 8ನೇ ತಾರೀಕು ಮಧ್ಯರಾತ್ರಿ 1:26 ಮೋಕ್ಷ ಕಾಲ ಸಂಭವಿಸ್ತಾ ಇದೆ. ಇನ್ನು ಚಂದ್ರಗ್ರಹಣದ ಪೂರ್ಣ ಪ್ರಭಾವವು ಆರಂಭವು ಮಧ್ಯರಾತ್ರಿ 12:28 1:56 ತನಕ ಇರುತ್ತೆ. ಅಂದರೆ ಸುದೀರ್ಘ ಅವಧಿ, ಅಂದರೆ 3 ಗಂಟೆಗಳ ಕಾಲ ಚಂದ್ರಗ್ರಹಣ ಇರುತ್ತೆ. ಹಾಗಾಗಿ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ 9:57 ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ನಂತರ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ, ಒಂದು ಬಕೆಟ್ ನೀರು ತೊಗೊಳ್ಳಿ. ಬಿಸಿ ನೀರಾದರೂ ಪರವಾಗಿಲ್ಲ, ತಣ್ಣೀರಾದರೂ ಪರವಾಗಿಲ್ಲ, ಯಾವ ನೀರಾದರೂ ಪರವಾಗಿಲ್ಲ ಸ್ನೇಹಿತರೆ. ಅದಕ್ಕೆ 1 ಇಡಿ ಆಗಷ್ಟು ನೀವು ಉಪ್ಪನ್ನು ಹಾಕಬೇಕಾಗತ್ತೆ. ಪಾದಗಳು ಮುಳುಗಷ್ಟು ನೀರಾದರೂ ತೊಗೊಬೋದು, ಅಥವಾ ಸ್ವಲ್ಪ ಜಾಸ್ತಿನೂ ತೊಗೊಬೋದು ಸ್ನೇಹಿತರೆ. ತೊಗೊಂಡು ನೀವು ಅಲ್ಲಿ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟೂ ಜನನೂ ಕೂಡ ಮಾಡ್ಬೋದು, ಅಥವಾ ಒಬ್ಬರು ಆದ ಮೇಲೆ ಆ ನೀರನ್ನು ಚೆಲ್ಲಿ ಮತ್ತೆ ನೀರು ತುಂಬಿಕೊಂಡು ಮತ್ತೆ ಇನ್ನೊಬ್ಬರು ಕೂಡ ಮಾಡ್ಬೋದು. ಇನ್ನು ಏನು ಮಾಡಬೇಕು ಅನ್ನೋದಾದರೆ, ನೀವು ಆ ಬಕೆಟಲ್ಲಿ ಕಾಲಿಡಬೇಕಾಗತ್ತೆ. ಅಂದರೆ ನೀವು ಪಾದ ಮುಳುಗೋಷ್ಟಾದರೂ ಪರವಾಗಿಲ್ಲ, ಅಥವಾ ಸ್ವಲ್ಪ ಜಾಸ್ತಿ ನೀರು ತೊಗೊಂಡ್ರೂ ಪರವಾಗಿಲ್ಲ. ಪಾದಗಳನ್ನು ಆ ಉಪ್ಪಿನ ನೀರಿನಲ್ಲಿ ಇಟ್ಕೊಂಡು ನೀವು ನನ್ನ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ಈ ಉಪ್ಪಿನ ನೀರು ಅಬ್ಸರ್ವ್ ಮಾಡಿಕೊಂಡಿದೆ. ನನ್ನ ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವನ್ನು ಈ ಉಪ್ಪಿನ ನೀರು ಅಬ್ಸರ್ವ್ ಮಾಡಿಕೊಂಡಿದೆ. ಎಂತಹ ದೋಷಗಳಿದ್ರೂ ಕೂಡ ಪರಿಹಾರ ಆಗಿದೆ. ನಿಮಗೀಗ ಗ್ರಹಣದ ಸಮಯದಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ, ಆಗ ರಾಶಿಗೆ ಸರಿ ಇಲ್ಲ, ಈ ರಾಶಿಗೆ ಸರಿ ಇಲ್ಲ ಅಂತ. ಇದು ಎಲ್ಲರೂ ಮಾಡುವಂಥದ್ದು, ಎಲ್ಲ ರಾಶಿಗಳು ಕೂಡ ಮಾಡ್ಬೋದು ಸ್ನೇಹಿತರೆ. ಇದಕ್ಕೇನು ಆ ರಾಶಿ ಮಾಡಬೇಕು, ಈ ರಾಶಿ ಮಾಡಬೇಕಂತ ಏನೂ ಇಲ್ಲ, ಎಲ್ಲರೂ ಮಾಡ್ಬೋದು. ನನ್ನ ಎಂಥದ್ದೇ ಕಷ್ಟಗಳಿದ್ರೂ ಎಲ್ಲ ಕಷ್ಟಗಳನ್ನು ಈ ನೀರು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ನೀವು ಹೇಳ್ಕೊಬೇಕಾಗತ್ತೆ. ಮನಸ್ಸಲ್ಲಿ ಹೇಳ್ಕೊಂಡು ನೀವು ತಲೆಯಿಂದ ಕಾಲಿನವರೆಗೂ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿದೆ, ನನ್ನ ಕಷ್ಟಗಳೆಲ್ಲವೂ ಕಳೆದಿದೆ ಅಂತ ನೀವು ಮನಸ್ಸಲ್ಲೇ ಹೇಳ್ಕೊಬೇಕಾಗತ್ತೆ. ಎಷ್ಟೊತ್ತಾದರೂ ಪರವಾಗಿಲ್ಲ, ಒಂದು 5 ನಿಮಿಷ 10 ನಿಮಿಷ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಗ್ರಹಣದ ಸಮಯದಲ್ಲೇ ಮಾಡಬೇಕು. ಏಕೆಂದರೆ 9:57 ಗ್ರಹಣ ಪ್ರಾರಂಭ ಆಗುತ್ತೆ. ಒಂದು 10 ಗಂಟೆಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ನಮಗೆ ಸ್ಪರ್ಶ ಕಾಲ ಇರೋದು ಮಧ್ಯರಾತ್ರಿ ಇದೆ. ಹಾಗಾಗಿ ಅಷ್ಟೊತ್ತು ತನಕ ಎದ್ದಿರೋಕ್ಕಾಗಲ್ಲ ಅನ್ನೋರು ನೀವು ಈ ರೀತಿಯಾಗಿಯೂ ಕೂಡ ಮಾಡ್ಬೋದು. ಗ್ರಹಣದ ಸಮಯದಲ್ಲೇ ನೀವು 10 ಗಂಟೆ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ. ನಂತರ ಆ ಬಕೆಟಲ್ಲಿರೋ ನೀರನ್ನು ನೀವು ನಿಮ್ಮ ಟಾಯ್ಲೆಟಲ್ಲಿ ಹಾಕೋದು ಅಥವಾ ವಾಶ್ ಬೇಷನ್ನಲ್ಲಿ ಹಾಕೋದು, ಈ ರೀತಿಯಾಗಿ ಮಾಡೋದು. ಅಥವಾ ಹೊರಗಡೆ ಹಾಕ್ತೀನಿ ಅಂದರೆ ಹೊರಗಡೆ ಕೂಡ ಹಾಕೋದು. ಆದರೆ ಎಲ್ಲರೂ ಓಡಾಡುವಂಥ ಜಾಗದಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಸೈಡಲ್ಲಿ ಅಥವಾ ಮೋರಿಲಿ ಕೂಡ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಗಿಡಗಳಿಗೂ ಕೂಡ ಹಾಕಕ್ಕೆ ಹೋಗಬೇಡಿ. ಗ್ರಹಣಕ್ಕೂ ಮೊದಲು ನಾವು ಯಾವ 3 ವಸ್ತುಗಳನ್ನು ನಾವು ದೇವ್ರ ಮನೇಲಿ ಇಡಬೇಕು, 3 ವಸ್ತುಗಳಲ್ಲ, 3 ವಸ್ತುಗಳಲ್ಲಿ ಒಂದು ವಸ್ತುವನ್ನಾದರೂ ನೀವು ದೇವ್ರ ಮನೇಲಿ ಇಡಬೇಕಾಗತ್ತೆ. ಏಕೆಂದರೆ ಗ್ರಹಣದ ಸಮಯದಲ್ಲಿ ನಾವು ದೇವ್ರ ಮನೆಯೆಲ್ಲ ಬಾಗಿಲು ಹಾಕಿರ್ತೀರಿ. ಅದಕ್ಕೋಸ್ಕರ ಅದಕ್ಕೂ ಮೊದಲೇ ನೀವು ಈ ವಸ್ತುಗಳನ್ನು ಇಡಬೇಕಾಗತ್ತೆ. ಯಾವ 3 ವಸ್ತುಗಳು ಅನ್ನೋದಾದರೆ, ಹಾಲು, ಸಕ್ಕರೆ, ಅಕ್ಕಿ. ಇದು ಚಂದ್ರನಿಗೆ ಸಂಬಂಧಪಟ್ಟ ವಸ್ತುಗಳಿವು. ಹಾಗಾಗಿ ಈ 3ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ನೀವು ಇಡಬೇಕಾಗತ್ತೆ. 1 kg ಅಕ್ಕಿ ಇಡೋದು, ಅಥವಾ 1 kg ಸಕ್ಕರೆಯನ್ನು ಇಡೋದು, ಅಥವಾ ಒಂದು ಅರ್ಧ kg ಸಕ್ಕರೆ, ಅಥವಾ 1 ಲೋಟ ಹಾಲನ್ನು ಇಡೋದು. ಈ ರೀತಿಯಾಗಿ ನೀವು ದೇವ್ರ ಮನೇಲಿ ಇಡಬೇಕಾಗತ್ತೆ. ಇಟ್ಟು ನಂತರ ಏನು ಮಾಡಬೇಕು ಅನ್ನೋದಾದರೆ, ಗ್ರಹಣದ ರಾತ್ರಿ ಪೂರ್ತಿಯಾಗಿ ನೀವು ಸೆಪ್ಟೆಂಬರ್ 7ನೇ ತಾರೀಕು ಪೂರ್ತಿಯಾಗಿ ರಾತ್ರಿ ಪೂರ್ತಿ ದೇವ್ರ ಮನೇಲೇ ಇರಲಿ. ನೀವು 8ನೇ ತಾರೀಕು ಬೆಳಗ್ಗೆ ಸ್ನಾನ ಮಾಡಿಕೊಂಡು ನೀವು ಇದನ್ನು ದೇವಸ್ಥಾನಕ್ಕೂ ಕೊಡ್ಬೋದು, ಅಥವಾ ಯಾರಾದರೂ ಬಡವರಿಗೆ, ನಿರ್ಗತಿಕರಿಗೆ, ಅಥವಾ ಯಾರಾದರೂ ಮನೆಗಳೆಲ್ಲ ಕಟ್ತಾ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಕೊಡ್ಬೋದು. ಯಾರು ನಮ್ಮ ಮನೆ ಹತ್ರ ಆ ಥರದವ್ರು ಇಲ್ಲ ಅನ್ನೋರಾದರೆ ನೀವು ದೇವಸ್ಥಾನಕ್ಕೆ ಕೊಡ್ಬೋದು ಸ್ನೇಹಿತರೆ. ಈ 3 ವಸ್ತುಗಳನ್ನು ಕೊಡಬೇಕು ಅಂತಿಲ್ಲ. 3 ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದರೂ, ಒಂದು ಅರ್ಧ kg ಸಕ್ಕರೆ ಆಗಲಿ,
ಅಥವಾ 1 ಕೆಜಿ ಅಕ್ಕಿ ಆಗಲಿ ಅಥವಾ ಒಂದು ಅರ್ಧ ಲೀಟ್ರ್ ಹಾಲಾಗಲಿ, ಈ 3ರಲ್ಲಿ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಆ ವಸ್ತುವನ್ನು ಕೊಡಬೇಕಾಗತ್ತೆ. 7ನೇ ತಾರೀಕು ನೀವು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಊಟ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಹುಷಾರಿಲ್ಲ, ಮಾತ್ರೆಗಳು ತೊಗೊತಾರೆ ಅನ್ನೋರು ಲೈಟಾಗಿ ಏನಾದರೂ ಹಾಲು ಹಣ್ಣು ತೊಗೊಬೋದು, ಆದರೆ ಯಾವುದೇ ಕಾರಣಕ್ಕೂ ಊಟ ಮಾಡೋಕ್ಕೆ ಹೋಗಬೇಡಿ. ಇನ್ನು ಅಡುಗೆ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಉಳಿಸೋಕ್ಕೂ ಹೋಗಬೇಡಿ. ಇನ್ನು ದೇವ್ರ ಮನೇಲಾಗಲಿ ಅಥವಾ ನಾವು ದಿನಸಿಲಿ ಆಗಲಿ ಅಥವಾ ನೀರಲ್ಲಾಗಲಿ ಎಲ್ಲ ಕಡೆ ನೀವು ದರ್ಬೆಯನ್ನು ಹಾಕಬೇಕಾಗತ್ತೆ. ಈ ಸಾರಿ ನಮ್ಮ ಭಾರತದಲ್ಲಿ ಚಂದ್ರಗ್ರಹಣ ಗೋಚಾರ ಆಗುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ಯಾವಾಗಲೂ ದರ್ಬೆಗೆ ನಾವು ಮನೆ ಬಾಗಿಲಿಗೆ ಕಟ್ಟೋದಾಗಲಿ ಅಥವಾ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ ಅಂದರೆ ಅವರ ದಿಂಬಿನ ಕೆಳಗಡೆ ಕೂಡ ಈ ದರ್ಬೆಯನ್ನು ಇಟ್ಕೊಬೋದು. ಹಾಗೆಯೇ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವ್ರ ಹತ್ರ ದರ್ಬೆಯನ್ನು ಇಡೋದಾಗಲಿ ಅಥವಾ ಅವರು ದಿಂಬಿನ ಕೆಳಗಡೆ ದರ್ಬೆಯನ್ನು ಹಿಡಿದು, ಇನ್ನು ದೇವ್ರ ಮನೆಯಲ್ಲೂ ಕೂಡ ದರ್ಬೆಯನ್ನು ಹಿಡಿದು ಮೇಲೆ ವಾಟ್ರ್ ಟ್ಯಾಂಕ್ ಇರುತ್ತೆ ಅಲ್ಲಿ ದರ್ಬೆಯನ್ನು ಹಾಕೋದು. ಇನ್ನು ಸೊಂಪಲ್ಲಿ ಆಗಲಿ ಅಥವಾ ದಿನಸಿ ಅಕ್ಕಿ ಇರುತ್ತೆ, ರಾಗಿ ಇರುತ್ತೆ, ಗೋಧಿ ಇರುತ್ತೆ, ಎಲ್ಲದರಲ್ಲೂ ನಾವು ದರ್ಬೆಯನ್ನು ಇಡಬೇಕಾಗತ್ತೆ. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದಾದರೆ, ಆದಷ್ಟು ನಿಮಗೆ ಏನಾದರೂ ಮಧ್ಯರಾತ್ರಿ ಎದ್ದಿರ್ತೀನಿ ಅಂದರೆ ಸ್ಪರ್ಶದ ಸಮಯದಲ್ಲಿ ಎದ್ದಿರ್ತೀನಿ ಅಂದರೆ ಆ ಸಮಯದಲ್ಲೂ ಕೂಡ ಈ ಮಂತ್ರವನ್ನು ಹೇಳ್ಬೋದು. ಅಷ್ಟೊತ್ತು ತನಕ ನಾನು ಎದ್ದಿರಲ್ಲ ಅನ್ನೋರು 10 ಗಂಟೆ ನಂತರ ನೀವು, ಏಕೆಂದರೆ 9 ಗಂಟೆ 57 ನಿಮಿಷಕ್ಕೆ ನಮಗೆ ಪ್ರಾರಂಭ ಆಗುತ್ತೆ, ನಂತರ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸೋದ್ರಿಂದ ಉತ್ತಮ ಫಲಿತಾಂಶ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಈ ಮಂತ್ರವನ್ನು ಚಂದ್ರದೇವನಿಗೆ ಸಮರ್ಪಿಸಲಾಗಿದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಬೇಕಾಗತ್ತೆ. ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಒಂದು ಬುಕ್ಕಲ್ಲೂ ಕೂಡ ನೀವು ಬರೆದಿಟ್ಕೊಬೋದು ಅಥವಾ ನೀವು ಇದನ್ನು ಮೊಬೈಲಲ್ಲಿ ಕೂಡ ನೋಡಿಕೊಂಡು ಹೇಳ್ಬೋದು. ಮಂತ್ರ ತುಂಬಾ ಚಿಕ್ಕದಿದೆ, ಇಷ್ಟೇ ಸಾರಿ ಹೇಳ್ಕೊಬೇಕು ಅಂತಿಲ್ಲ ಸ್ನೇಹಿತರೆ. ಇದಕ್ಕೆ 108 ಸಾರಿ ಹೇಳಬೇಕು ಅಥವಾ 52 ಸಾರಿ ಹೇಳಬೇಕು ಆ ಥರ ಏನೂ ಇಲ್ಲ. ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ಗ್ರಹಣ ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಾ ಇದೆ, ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಇನ್ನು ಈ ಮಂತ್ರವನ್ನು ಬರೆದು ದಿಂಬಿನ ಕೆಳಗಡೆನೂ ಕೂಡ ನೀವು ಇಟ್ಕೊಬೋದು, ತುಂಬಾ ಒಳ್ಳೆಯದಾಗತ್ತೆ. ಚಂದ್ರ ಮಂತ್ರ ಇದು. ಮಂತ್ರವನ್ನು ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಬೋದು ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ನೀವು ಅಥವಾ ಒಂದು ಪೇಪರು ಮತ್ತು ಒಂದು ಪೆನ್ನನ್ನು ತೊಗೊಂಡು ಬರೆದು ಇದನ್ನು ನೀವು ಮಲಗೋ ಜಾಗದಲ್ಲಿ ದಿಂಬಿನ ಕೆಳಗಡೆ ಇಟ್ಕೊಬೋದು ಅಥವಾ ಸೈಡ್ ಟೇಬಲ್ ಕೂಡ ಈ ಮಂತ್ರವನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ಈ ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ, ಏಕೆಂದರೆ ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಬೋದು ನೀವು. ಇಲ್ಲ ನಾನು ಆ ದಿನ ಜಪ ಮಾಡಿದ್ರೆ, ಯಾವುದೇ ಒಂದು ನಾವು ಜಪಗಳನ್ನು ಧ್ಯಾನಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ, ಬೇಗ ಸಿದ್ಧಿ ಆಗುತ್ತೆ. ಅದರಲ್ಲೂ ನಿಮಗೆ ಗುರುಗಳಿಂದ ಏನಾದರೂ ಮಂತ್ರ ಜಪ ಏನಾದರೂ ಮಂತ್ರಗಳು ಸಿಕ್ಕಿದರೆ, ಸಿದ್ಧಿ ಆಗಿದ್ದರೆ ಖಂಡಿತ ಅಂತಹ ಮಂತ್ರಗಳನ್ನು ಜಪಿಸಿ. ಯಾಕೆಂದರೆ ಇಂತಹ ಸಮಯ ತುಂಬಾ ಕಡಿಮೆ ಸಿಗುತ್ತೆ. ಹಾಗಾಗಿ ಚಂದ್ರಗ್ರಹಣ ಆಗ್ಬೋದು, ಸೂರ್ಯಗ್ರಹಣ ಆಗ್ಬೋದು, ನಮಗೆ ಇಂತಹ ದಿನಗಳಲ್ಲಿ ನಾವು ಯಾವುದೇ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೊಬೇಕು, ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕು ಅಂದರೆ ನಮಗೆ ತುಂಬಾ ಒಳ್ಳೆಯ ದಿನ, ಅದ್ಭುತವಾದ ದಿನ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ದಿನ ಮಿಸ್ ಮಾಡಬೇಡಿ. ಹಾಗೆಯೇ ಉಪ್ಪಿನ ನೀರು ಉಪ್ಪಿಗಾಗಿ ನೀವು ಕಾಲನ್ನು ಇಟ್ಕೊಂಡು ಈ ಮಾತನ್ನು ಹೇಳೋದಾಗಲಿ ಅಥವಾ ನೀವು ಈ ಮಂತ್ರಗಳನ್ನು ಹೇಳೋದಾಗಲಿ ಅಥವಾ ದಾನಗಳನ್ನು ಕೊಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.